ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ನಾನು ಯಾವುದೇ ರೀತಿಯಾಗಿ ಫುಡ್ ರೆಸಿಪಿನ ಶೇರ್ ಮಾಡ್ತಿಲ್ಲ. ನನಗೆ ಅಂತೇಳಿ ಒಂದು ಏರ್ ಆಯಿಲ್ನ ಮಾಡ್ಕೊತಿದ್ದೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತೇಳಿ ಈ ವಿಡಿಯೋ ಕೂಡ ಶೇರ್ ಮಾಡ್ತಿದ್ದೀನಿ. ಮತ್ತು ನಮಗೆ ತುಂಬ ಏರ್ ಫಾಲ್ಸ್ ಆಗ್ತಿದೆ ಏನಾದ್ರು ಒಂದ್ಸತಿ ಏರ್ ಆಯಿಲ್ನ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಏರ್ ಫಾಲ್ಸು ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಸ್ವಲ್ಪ ತಿಕ್ಕಾಗಿರಬೇಕು ಮತ್ತು ಅಗಲವಾಗಿರಬೇಕು. ಯಾಕಂತಂದರೆ ಆಯಿಲ್ ಸ್ವಲ್ಪ ಉಕ್ಕೋದು ಜಾಸ್ತಿ ಇರುತ್ತೆ. ಹಾಗಾಗಿ ಪಾತ್ರೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ತಿಕ್ನೆಸ್ ಇರುವಂಥ ಪಾತ್ರೆನ ಬಳಸ್ಕೊಳ್ಳಿ. ಇವಾಗ ನಾನಿಲ್ಲಿ ದಾಸವಾಳ ಎಲೆನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ತೊಗೊಳ್ತಿರುವಂಥ ಪದಾರ್ಥಗಳನ್ನು ಯಾವುದೂ ಕೂಡ ನಾನು ವಾಶ್ ಮಾಡಿಲ್ಲ. ಅಂದರೆ ತೊಳಿಬಾರ್ದು, ಅದರಲ್ಲಿರುವಂಥ ನೀರಿನ ಅಂಶ ಇರಬಾರ್ದು. ಯಾಕಂತಂದರೆ ನೀರಿನ ಅಂಶ ಇತ್ತು ಅಂದರೆ ಆಯಿಲು ಬೇಗ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ನೀರಿನ ಅಂಶ ಇರಬಾರ್ದು. ಒಂದು ಒಣಗಿರುವಂಥ ಬಟ್ಟೆಯಲ್ಲಿ ನೀಟಾಗಿ ಚೆನ್ನಾಗಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ದಾಸವಾಳ ಎಲೆ ಒಂದು 10 ತೊಗೊಂಡಿದ್ದೀನಿ. ಅದಾದ ನಂತರ ಬ್ರಾಹ್ಮಿ ಅಥವಾ ಒಂದೆಲ್ಗ ಅಂತ ನಾವೇನು ಕರಿತೀವಿ ಅದನ್ನು ಕೂಡ ನಾನಿಲ್ಲಿ ಒಂದು 20-25 ಎಲೆವರೆಗೂ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಯಾವುದೂ ಕೂಡ ನಾನಿಲ್ಲಿ ವಾಶ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಒಣಗಿರುವಂಥ ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಅದಾದ ನಂತರ ದಾಸವಾಳ ಹೂವು ಕೂಡ ಹಾಕ್ಕೊತಿದ್ದೀನಿ. ನಂತರ ನಾನಿಲ್ಲಿ ಆಲೂವೆರಾನ ಕೂಡ ತೊಗೊಂಡಿದ್ದೀನಿ. ಆಲೂವೆರಾನ ನಾನಿಲ್ಲಿ ಪೂರ್ತಿಯಾಗಿ ಒಂದು ಎಲೆ ಥರ ಏನಿರುತ್ತೆ ಅದಷ್ಟನ್ನು ಕಟ್ ಮಾಡಿ ಒಂದು ಎಲೆ ಫುಲ್ ಹಾಕ್ಕೊತಿದ್ದೀನಿ. ಅಂದರೆ ಒಂದು ಲೀವ್ಸ್ ಥರ ಏನಿರುತ್ತೆ ಉದ್ದಕ್ಕೆ ಅದು ಫುಲ್ಲಾಗಿ ಹಾಕ್ಕೊತಿದ್ದೀನಿ. ಮತ್ತು ಇಲ್ಲಿರುವಂಥ ಅಂಟಿನ ಅಂಶ ಎಲ್ಲ ಆಚೆ ಬರಬೇಕು. ಅಂದರೆ ಈ ಗಮ್ ಥರ ಏನಿರುತ್ತೆ ನೋಡಿ ಆಲೂವೆರಾದಲ್ಲಿ, ಇದೆಲ್ಲನೂ ಕೂಡ ಆಚೆ ಬರಬೇಕು. ಹಾಗಾಗಿ ನಾನು ಜಸ್ಟ್ ಈ ಥರ ಓಪನ್ ಮಾಡಿ ಹಾಕ್ಕೊತಿದ್ದೀನಿ. ಈ ಥರ ಓಪನ್ ಮಾಡಿ ಹಾಕೋದ್ರಿಂದ ಅಲ್ಲಿರುವಂಥ ಗಮ್ಮಿನ ಅಂಶ ಏನಿರುತ್ತೆ ಅದೆಲ್ಲನೂ ಕೂಡ ಆಚೆ ಬರುತ್ತೆ. ಹಾಗಾಗಿ ಮತ್ತು ಇನ್ನು ನೆಕ್ಸ್ಟ್ ನಾನು ತೊಗೊಂಡಿರೋಂಥ ಪದಾರ್ಥಗಳು ಬಂದು, ನಂತರ ನಾನಿಲ್ಲಿ ತುಳಸಿ ಎಲೆ ಕೂಡ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಈರುಳ್ಳಿ ಸಿಪ್ಪೆ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಎರಡೂ ಕೂಡ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಅದಾದ ನಂತರ ನಾನಿಲ್ಲಿ 1 ಕಪ್ಪಷ್ಟು ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ. ಆದಷ್ಟು ಸ್ವಲ್ಪ ಕರಿಬೇವು ಸೊಪ್ಪನ್ನ ಜಾಸ್ತಿನೇ ತೊಗೊಳ್ಳಿ. ಕರಿಬೇವು ಸೊಪ್ಪು ಹಾಕೋದ್ರಿಂದ ಏರ್ ಫಾಲ್ಸ್ ಆಗ್ತಿದೆ ಅಂದರೆ ಬೇಗನೆ ಕಂಟ್ರೋಲ್ ಆಗುತ್ತೆ ಮತ್ತು ಏರು ಕೂಡ ತುಂಬ ಕಪ್ಪಾಗಿ ಬರುತ್ತೆ. ಹಾಗಾಗಿ ನಂತರ ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಬಂದು ಸಾಂಬಾರು ಈರುಳ್ಳಿ ಅಂತ ಕರೀತಾರೆ ಕೆಲವೊಂದು ಕಡೆ, ಅಥವಾ ನಾಟಿ ಈರುಳ್ಳಿ ಅಂತ ಕೂಡ ಕರೀತಾರೆ. ಆ ಈರುಳ್ಳಿನ ನಾನು ಬಳಸ್ತಾ ಇರೋದು. ಅಂದರೆ ಇದು ಫಾರಮ್ ಈರುಳ್ಳಿ ಅಲ್ಲ, ನಾಟಿ ಈರುಳ್ಳಿ ಅಂತ ಕೂಡ ಕರೀತಾರೆ, ಅದನ್ನು ಬಳಸ್ತಾ ಇದ್ದೀನಿ. ಆದಷ್ಟು ಇದೇ ಈರುಳ್ಳಿ ಸಿಗುತ್ತೆ ಅಂದರೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಫಾರಮ್ ಈರುಳ್ಳಿ ಅಂದರೆ ದಪ್ಪಾಗಿರುತ್ತಲ್ವ ಈರುಳ್ಳಿ, ಅದನ್ನು ಕೂಡ ಹಾಕ್ಕೊಬೋದು. ಬಟ್ ಈ ಈರುಳ್ಳಿಯಿಂದ ತುಂಬ ಬೆನಿಫಿಟ್ಸ್ ಇದೆ, ಸಿಗುತ್ತಂದರೆ ಸ್ಕಿಪ್ ಮಾಡಬೇಡಿ. ನಂತರ ನಾನಿಲ್ಲಿ ಬಾದಾಮಿನ ಬಳಸ್ಕೊತಾ ಇದ್ದೀನಿ. ಅಂದರೆ ಆಲ್ಮಂಡ್ಸ್ ಅಂತ ನಾವೇನು ಕರಿತೀವಿ ಅದನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಇದ್ರ ಆಯಿಲ್ ಇದೆ ಅಂತಂದರೆ ಅದನ್ನೇ ಕೂಡ ಹಾಕ್ಕೊಬೋದು. ಅಂದರೆ ಇದನ್ನು ನೀವು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಇದ್ರ ಆಯಿಲ್ನ ಕೂಡ ಹಾಕ್ಕೊಬೋದು. ನನ್ನ ಹತ್ರ ಆಯಿಲ್ ಖಾಲಿಯಾಗಿ ಹೋಗಿತ್ತು, ಹಾಗಾಗಿ ನಾನಿಲ್ಲಿ ಬಾದಾಮಿನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಅಷ್ಟು ಬಾದಾಮಿನ ತೊಗೊಂಡು ಈ ಥರ ಜಸ್ಟ್ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಇದರಲ್ಲಿರುವಂಥ ಆಯಿಲೆಲ್ಲ ಬೇಗನೆ ಬಿಡುತ್ತೆ. ಹಾಗಾಗಿ ಜಸ್ಟ್ ಈ ಥರ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಒಂದು 7-8ವರೆಗೂ ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೀಟ್ರಷ್ಟು ಆಯಿಲ್ ಮಾಡ್ಕೊತಿರೋದ್ರಿಂದ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಆಯಿಲ್ ಜಾಸ್ತಿ ಹಾಕ್ತೀರಂದರೆ ನಾನು ತೊಗೊಂಡಿರೋಂಥ ಎಲ್ಲ ಪದಾರ್ಥನೂ ಜಾಸ್ತಿ ಹಾಕ್ಕೊಳ್ಳಿ. ಅಥವಾ ನೀವೇನಾದರೂ ಕಡಿಮೆ ಮಾಡ್ತೀರಂದರೆ ನೋಡಿಕೊಂಡು ನೀವು ನಿಮಗೆ ಎಷ್ಟು ಬೇಕಂತ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇವಾಗ ನಾವು ಏನು ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದೆಷ್ಟೂ ಈ ಪಾತ್ರೆಗೆ ಹಾಕ್ಕೊಬೇಕು. ಮತ್ತು ಈ ಏರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮಗೆ ಏರ್ ಫಾಲ್ಸ್ ಆಗ್ತಿದೆ ಆದರೂ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಏರ್ ಕೂಡ ಕಪ್ಪಾಗಿ ಬರುತ್ತೆ. ಮತ್ತು ಕೆಲವೊಬ್ಬರಿಗೆ ಏರ್ ತುಂಬ ಡ್ಯಾಂಡ್ರಫ್ ಆಗಿರುತ್ತೆ, ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಅನಂತರ ನಾನಿಲ್ಲಿ ಒಂದು 100 ಗ್ರಾಮಷ್ಟು ಮೆಂತೆಕಾಳನ್ನ ಹಾಕ್ಕೊತಿದ್ದೀನಿ. ಅಂದರೆ ಈಗ ನಾವು ದೋಸೆಗೆಲ್ಲ ಏನು ಬಳಸ್ತೀವಲ್ವ ಅದೇ ಮೆಂತೆಕಾಳು ಒಂದು 100 ಗ್ರಾಮಷ್ಟು ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಹುಚ್ಚೆಳ್ಳು ಅಷ್ಟೇ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಕೆಲವೊಂದು ಊರ ಕಡೆ ಇದನ್ನು ಗುರೆಳ್ಳು ಅಂತ ಕೂಡ ಕರೀತಾರೆ. ಈ ರೀತಿಯಾಗಿ ಉದ್ದಕ್ಕೆ ಇರುತ್ತೆ. ಇದನ್ನು ಕೂಡ ನಾನಿಲ್ಲಿ ಒಂದು 100 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಇದೆ ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ನಾನು ತೊಗೊಂಡಿರೋಂಥ ಐಟಮ್ಸಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು. ಹಾಕಿದ ನಂತರ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಒಂದು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಗಾಣದಿಂದ ರೆಡಿ ಮಾಡಿ ಕೊಡ್ತಾರಲ್ಲ ಆ ರೀತಿಯಾಗಿ ಕೊಬ್ಬರಿ ಎಣ್ಣೆ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಅದನ್ನು ಹಾಕ್ಕೊಳ್ಳಿ. ನನಗೆ ಆ ರೀತಿಯಾಗಿ ಸಿಕ್ಕಿಲ್ಲ. ನಾನಿದು ಶಾಪಿಂದ ತೊಗೊಂಬಂದಿರುವಂಥ ಕೊಬ್ಬರಿ ಎಣ್ಣೆ. ಅಂದರೆ ಕೆಲವೊಂದು ಊರ ಕಡೆ ಹೆಂಗಿರುತ್ತೆ ಅಂದರೆ ಕೊಬ್ಬರಿನ ಕೊಟ್ಟರೆ ಅವ್ರು ಅಲ್ಲೇ ಆಯಿಲ್ ರೆಡಿ ಮಾಡಿ ಕೊಡ್ತಾರೆ. ಆ ರೀತಿಯಾಗಿ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಅದನ್ನು ಬಳಸ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಬಟ್ ನಮ್ಗೆ ಆ ರೀತಿಯಾಗಿ ಸಿಗಲ್ಲ. ಸಿಟಿ ಕಡೆ ಯಾವ್ದು ಸಿಗುತ್ತೆ ನಾನು ಅದನ್ನೇ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಹರಳೆಣ್ಣೆನ ಬಳಸ್ತಾ ಇದ್ದೀನಿ. ಹರಳೆಣ್ಣೆ ಹಾಕೋದ್ರಿಂದ ಏರ್ ಫಾಲ್ಸು ತುಂಬ ಕಂಟ್ರೋಲ್ ಆಗುತ್ತೆ. ಮತ್ತು ಇದು ನಾನು ಊರ ಕಡೆಯಿಂದ ಮಾಡಿಸಿ ತರಿಸಿರುವಂಥದ್ದು ಹರಳೆಣ್ಣೆ. ತುಂಬ ಪ್ಯೂರ್ ಆಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಹರಳೆಣ್ಣೆನ ಬಳಸ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಏರ್ ಫಾಲ್ಸು ಕೂಡ ತುಂಬ ಕಂಟ್ರೋಲ್ ಆಗುತ್ತೆ. ಮತ್ತು ಇದು ಬಾಡಿಗೆ ತುಂಬ ತಂಪು, ಅಂದರೆ ದೇಹಕ್ಕೆ ತುಂಬ ತಂಪು ಅಂತ ಹೇಳ್ತಾರೆ. ಮತ್ತು ಏರು ಕೂಡ ತುಂಬ ಕಪ್ಪಾಗಿ ಬರುತ್ತೆ.
ಹಾಗಾಗಿ ನಾನು ಇಲ್ಲಿ ಹರಳೆಣ್ಣೆಯನ್ನು ಕೂಡ ಸ್ವಲ್ಪ ಬಳಸ್ತಾ ಇದ್ದೀನಿ. ನಂತರ ನಾವಿಲ್ಲಿ ಇನ್ನೂ ಒಂದು 1/4 ಕಪ್ಪಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ. ಮತ್ತು ನಾವು ಆವಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ರೆಡಿ ಮಾಡ್ಕೊಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬಾರ್ದು. ಯಾಕಂತಂದರೆ ಇದರಲ್ಲಿರುವಂಥ ಅಂಶ ಎಲ್ಲ ನೀಟಾಗಿ ಆಯಿಲಲ್ಲಿ ಬಿಡಬೇಕು ಅಂತಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳೋದ್ರಿಂದ ಇದರಲ್ಲಿರುವಂಥ ಅಂಶ ಎಲ್ಲ ನಿಧಾನವಾಗಿ ಆಯಿಲ್ಗೆ ಬಿಡುತ್ತೆ. ಹಾಗಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಮತ್ತು ಈ ಆಯಿಲ್ ಮಾಡ್ಕೊಬೇಕಾದ್ರೆ ನಿಮಗೆ ಒಂದು 3/4 ಅವರಾದರೂ ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದನೇ ಮಾಡ್ಕೊಳೋದ್ರಿಂದ ನಿಮ್ಮ ಏರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೊರೆ ಬರಬೇಕು. ಇದು ಈ ಥರ ನೊರೆ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಮತ್ತು ಈ ರೀತಿಯಾಗಿ ನೊರೆ ಬರಬೇಕಾದ್ರೆ ನಾವು ಗ್ಯಾಸ್ನ ಆಫ್ ಮಾಡಬಾರ್ದು. ಇದು ಪೂರ್ತಿಯಾಗಿ ಕಂಟ್ರೋಲ್ ಆಗಬೇಕು. ಅಂದರೆ ಈ ನೊರೆ ಎಲ್ಲ ಏನಿದೆ ಇದು ಪೂರ್ತಿಯಾಗಿ ಹೋಗಿ ನಾರ್ಮಲ್ ಆಯಿಲ್ ಥರ ಕಾಣಿಸುತ್ತೆ. ನಾವು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಆವಾಗ ಮಾತ್ರ ಇದು ಆಯಿಲ್ ರೆಡಿ ಆಗುತ್ತೆ. ಮತ್ತು ನಿಮಗೆ ಜಾಸ್ತಿ ದಿನ ಬಾಳಿಕೆ ಕೂಡ ಬರುತ್ತೆ. ನೀವು ಈ ರೀತಿ ಹಂತದಲ್ಲಿ ಏನಾದರೂ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ರೆ ಆಯಿಲ್ ಕೂಡ ನಿಮಗೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ, ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಇದರಲ್ಲಿರುವಂಥ ನೊರೆ ಪೂರ್ತಿಯಾಗಿ ಹೋಗಿ ಇದು ಆಯಿಲ್ ಥರ ಹಾಕಬೇಕು. ನಾವು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಆಯಿಲ್ ರೆಡಿ ಆಗುತ್ತೆ. ಮತ್ತು ಇನ್ನೊಂದೇನಂತಂದರೆ ನಾವು ಈರುಳ್ಳಿ ಬಳಸ್ತಾ ಇರೋದ್ರಿಂದ ಮತ್ತು ಬೆಟ್ಟದ ನೆಲ್ಲಿಕಾಯಿ ಬಳಸ್ತಾ ಇರೋದ್ರಿಂದ ಜೊತೆಗೆ ಈ ಬ್ರಾಹ್ಮಿ ಅಥವಾ ಒಂದೆಲಗಂತ ನಾವೇನು ಕರಿತೀವಿ ಇದನ್ನೆಲ್ಲ ಬಳಸ್ತಾ ಇರೋದ್ರಿಂದ ನಮ್ಮ ಏರಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಯಾಕಂತಂದರೆ ಇದು ಆಯುರ್ವೇದಿಕ್ಕು ಅಂಶ ತುಂಬಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಆದಷ್ಟು ನಾವು ವಾರದಲ್ಲಿ ಒಂದು 3 ಸತಿನಾದರೂ ಆಯಿಲ್ನ ಬಳಸ್ತಾ ಬರೋದ್ರಿಂದ ನಮ್ಮ ಏರ್ ಫಾಲ್ಸ್ ಕೂಡ ತುಂಬ ಕಂಟ್ರೋಲ್ ಆಗುತ್ತೆ. ಯಾಕಂತಂದರೆ ಕೆಲವೊಬ್ಬರಿಗೆ 20-25 ವರ್ಷಕ್ಕೆಲ್ಲ ವೈಟ್ ಹೇರ್ಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಕೂಡ ಇರುತ್ತೆ. ಅಂಥವ್ರು ವಾರದಲ್ಲಿ 2ರಿಂದ 3 ನೀವು ವಾರದಲ್ಲಿ 3 ದಿನ ಈ ಆಯಿಲ್ನ ಹಾಕ್ತಾ ಬರೋದ್ರಿಂದ ಏರ್ ಫಾಲ್ಸು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ವೈಟ್ ಹೇರ್ಸು ಕೂಡ ತುಂಬಾ ಕಂಟ್ರೋಲ್ ಆಗುತ್ತೆ. ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಬಳಸ್ತಾ ಇರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಕ್ಯಾಲ್ಸಿಯಂ ಕೂಡ ತುಂಬಾ ಇರುತ್ತೆ. ಹಾಗಾಗಿ ನಮ್ಮ ಏರ್ ಫಾಲ್ಸು ಕೂಡ ತುಂಬ ಕಂಟ್ರೋಲ್ ಆಗುತ್ತೆ. ಮತ್ತು ವೈಟ್ ಹೇರ್ಸ್ ಆಗುತ್ತೆ ಅಂದರೆ ಅದು ಕೂಡ ತುಂಬ ಕಂಟ್ರೋಲಿಗೆ ಬರುತ್ತೆ. ಕೆಲವೊಬ್ಬರಿಗೆ ಈ ರ್ಯಾಷಸ್ ಆಗಿರುತ್ತೆ ಮತ್ತು ಇಚ್ಚಿನೆಸ್ ಆಗ್ತಿರುತ್ತೆ. ಅಂದರೆ ತಲೆಯಲ್ಲಿ ಕಡಿತ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂಥವ್ರು ಈ ಥರ ಆಯಿಲ್ನ ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯಾಗಿ ರ್ಯಾಷಸ್ ಆಗಿರ್ಬೋದು ಅಥವಾ ಇಚ್ಚಿನೆಸ್ ಆಗಿರ್ಬೋದು ಇದೆಲ್ಲನೂ ನಿಮಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದೇನಂತಂದರೆ ನಾವು ಬ್ರಾಹ್ಮಿ ಅಥವಾ ಈ ಒಂದೆಲಗ ಅಂತ ಏನು ಬಳಸಿದ್ದೀವಿ ಇದರಿಂದ ಸಾಕಷ್ಟು ಆಯುರ್ವೇದಿಕ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ವಾರದಲ್ಲಿ 2 ದಿನ ಅಥವಾ 3 ದಿನನಾದರೂ ಈ ಆಯಿಲ್ನ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಇವಾಗ ನೋಡಿ ಈ ರೀತಿಯಾಗಿ ಏನು ಈ ಥರ ವೈಟ್ಸ್ ಆಗಿ ಬಬಲ್ಸ್ ಥರ ಬರ್ತಿದೆ ಇದೆಲ್ಲನೂ ಹೋಗಿ ಪೂರ್ತಿಯಾಗಿ ನಿಮಗೆ ಆಯಿಲ್ ಥರ ಕಾಣಿಸ್ಬೇಕು. ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ ಈ ರೀತಿಯಾಗಿ ಬರಬೇಕು. ನಾವು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಆಯಿಲ್ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ನೋಡಿ ಇದು ಚೆನ್ನಾಗಿ ಆಗಿದೆ. ಇದನ್ನು ನಾನು ಇವಾಗ ಏನು ಕೂಡ ಮಾಡಲ್ಲ, ಹೀಗೆ ಓವರ್ ನೈಟು ಬಿಟ್ಬಿಡ್ತೀನಿ. ಇದರಲ್ಲಿ ಇನ್ನೂ ಕೆಲವೊಂದು ಇದರಲ್ಲಿರುವಂಥ ಅಂಶ ಎಲ್ಲ ನೀಟಾಗಿ ಆಯಿಲಲ್ಲಿ ಬಿಡ್ಕೊಬೇಕು. ನಾವು ಅಲ್ಲಿವರೆಗೂ ಓವರ್ ನೈಟ್ ಬಿಡೋದ್ರಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಆಯಿಲ್ ಎಲ್ಲ ಚೆನ್ನಾಗಿ ರೆಡಿಯಾಗಿರುತ್ತೆ. ಹಾಗಾಗಿ ಅದಾದ ನಂತರ ನಾವು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಆಯಿಲ್ ರೆಡಿ ಆಗುತ್ತೆ. ನೋಡಿ ನಾನು ಓವರ್ ನೈಟ್ ಬಿಟ್ಟಿದ್ದೆ. ಇವಾಗ ನೋಡಿ ನೀವೇ ನೋಡ್ತಿರ್ಬೋದು ಆಯಿಲ್ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನೀಟಾಗಿ ಸೋದಿಸ್ಕೊಬೇಕಾಗತ್ತೆ. ಇವಾಗ ನಿಮಗೆ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಈಗ ಕಾಫಿ ಟೀ ಎಲ್ಲ ಮಾಡಬೇಕಾದ್ರೆ ನಾವು ಏನು ಕಾಫಿ ಟೀನ ಸೋದಿಸ್ಕೊತೀವಿ ನೋಡಿ ಜಾಲ್ರಿ ಅಂತ ನಾವೇನು ಕರಿತೀವಿ ಅದರಲ್ಲಿ ಕೂಡ ನಾವು ಈ ಥರ ಸೋದಿಸ್ಕೊಬೋದು. ನಾನಿಲ್ಲಿ ಕಾಟನ್ ಬಟ್ಟೆಲೇನು ಹಾಕಿ ಸೋಸೋಕೆ ಹೋಗಲ್ಲ. ಯಾಕಂದರೆ ಅದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ನಾವೇನು ಕಾಫಿ ಸೋದಿಸ್ಕೊತೀವಲ್ವ ಜಾಲ್ರಿ ಅಂತ ನಾವೇನು ಕರಿತೀವಿ ಅದರಿಂದ ನಾನು ನೀಟಾಗಿ ಸೋದಿಸ್ಕೊತೀನಿ. ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಕೂಡ ಬಂದಿದೆ. ಅದರಲ್ಲಿರುವಂಥ ಅಂಶ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಆಯಿಲ್ ಸ್ಮೆಲ್ಲೇ ಚೇಂಜ್ ಆಗಿರುತ್ತೆ. ಒಂಥರ ಈ ಆಯುರ್ವೇದಿಕ್ ಅಂದರೆ ಈಗ ಮಾರ್ಕೆಟಲ್ಲೆಲ್ಲ ಹೋಗಿ ಆಯಿಲ್ ತೊಗೊಂಬಂದಾಗ ಯಾವ ಥರ ಸ್ಮೆಲ್ ಬರ್ತಿರುತ್ತೆ ನೋಡಿ ಆಯುರ್ವೇದಿಕ್ ಆಯಿಲ್ ಅಂತ ಅವ್ರು ಏನು ಹೇಳಿ ಕೊಡ್ತಾರೆ ಆ ರೀತಿಯಾಗಿ ಸ್ಮೆಲ್ ಬರ್ತಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಏರ್ ಎಲ್ಲ ತುಂಬ ವರ್ಷಗಳಿಂದನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗಂತೂ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತೇಳಿ ವಿಡಿಯೋನ ಮಾಡಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಥವಾ ಸ್ವಲ್ಪ ಯೂಸ್ಫುಲ್ ಆಯಿತು ಅಂತಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಆದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು.